ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಮಕಾಡೆ ಮಲಗಿದ ನಂತರ ಭಾರತದ ವಿರುದ್ಧ ಬೇರೆಲ್ಲೆಲ್ಲಿಂದ ಏನೇನು ಆಗಬಹುದು ಅನ್ನೋ ನಿರೀಕ್ಷೆ ಇತ್ತೋ ಈಗ ಅದು ಕೂಡ ಶುರುವಾಗ್ತಾ ಇದೆ. ಪಾಕಿಸ್ತಾನದ ಈ ಸೋಲು ಬರೀ ಪಾಕಿಗಳ ಸೋಲಾಗಿ ಮಾತ್ರ ಕಾಣ್ತಾ ಇಲ್ಲ, ಇದು ಚೈನಾದ ಸೋಲು ಅಂತ ಕೂಡ ಜಗತ್ತು ಭಾವಿಸ್ತಾ ಇದೆ. ಯಾಕೆಂದ್ರೆ ಪಾಕಿಸ್ತಾನ ಬಳಸಿದ್ದೆಲ್ಲ ಚೈನಾದ ಆಯುಧಗಳನ್ನೇ. ಅಲ್ಲಿ ಚೈನಾದ ಮಿಸೈಲ್ಗಳು ಕೆಲಸ ಮಾಡಿಲ್ಲ, ಚೈನಾದ ಏರ್ ಡಿಫೆನ್ಸ್ ಕೆಲಸ ಮಾಡಿಲ್ಲ, ಚೈನಾ ವಿಮಾನಗಳು ಆಕಾಶಕ್ಕೆ ಏಳದ ಹಾಗೆ ಏರ್ ಬೇಸ್ಗಳನ್ನೇ ಭಾರತ ಹೊಡೆದು ಕೆಡವಿದೆ. ಅಲ್ಲಿಗೆ ಚೈನಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಯುಧಗಳು ಹೇಗಿವೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇದರ ಅವಮಾನದ ಭಾರ ಹೊರಲಾಗದೆ ಒದ್ದಾಡ್ತಾ ಇರೋ ಚೈನಾ ಈಗ ಭಾರತದ ವಿರುದ್ಧ ಏನಾದರೂ ಕಿತಾಪತಿಯನ್ನು ಮಾಡಬೇಕು. ಇನ್ನು ಇದರ ಜೊತೆಗೆ ಚೈನಾಗಿ ಬಾರಿ ಭಾರತ ನೇರವಾಗಿ ಇನ್ನೂ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನದ ಸ್ಕಾರ್ಡು ಏರ್ ಬೇಸ್ ಮೇಲೆ ಭಾರತ ಮಾಡಿರೋ ದಾಳಿ ನೇರವಾಗಿ ಚೈನಾಗೆ ಕೊಡಲಾಗಿರೋ ಎಚ್ಚರಿಕೆ. ಯಾಕೆಂದ್ರೆ ಈ ಸ್ಕಾರ್ಡು ಇರೋದು ಚೈನಾದ ಎಕನಾಮಿಕ್ ಕಾರಿಡಾರ್ ಹಾದು ಹೋಗುವ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ. ಅಲ್ಲಿಗೆ ಅಗತ್ಯ ಬಿದ್ದರೆ, ಸಂದರ್ಭ ಒದಗಿ ಬಂದ್ರೆ ಎಕನಾಮಿಕ್ ಕಾರಿಡಾರ್ ಕೂಡ ನಮ್ಮ ಟಾರ್ಗೆಟ್ ಆಗುತ್ತೆ ಅನ್ನೋ ಸಂದೇಶವನ್ನ ಭಾರತ ಸ್ಕಾರ್ಡು ಮೇಲೆ ದಾಳಿ ಮಾಡೋ ಮೂಲಕ ಕೊಟ್ಟಿದೆ. ಈ ಅವಮಾನಕ್ಕೆ ಚೈನಾ ಅರುಣಾಚಲ ಪ್ರದೇಶದಲ್ಲಿ ಪ್ರತಿಕ್ರಿಯಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅರುಣಾಚಲ ಪ್ರದೇಶದ ಒಂದಷ್ಟು ಊರುಗಳ ಹೆಸರನ್ನ ಬದಲಿಸುವ ಕೆಲಸಕ್ಕೆ ಚೈನಾ ಕೈ ಹಾಕಿದೆ ಮತ್ತು ಈ ಪ್ರಯತ್ನಕ್ಕೂ ಭಾರತ ಮ್ಯಾನ್ಮಾರ್ನ ಗಡಿಯಲ್ಲಿ ಉತ್ತರವನ್ನು ಕೊಡ್ತಾ ಇದೆ. ಗೆಳೆಯರೆ, ಚೈನಾದ ಈ ಅರುಣಾಚಲದ ಕಿರಿಕೇನು, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಮಸ್ಯೆ ಉಂಟಾದಾಗಲೆಲ್ಲ ಚೈನಾ ಪಾಕಿಸ್ತಾನಕ್ಕೆ ಹೇಗೆ ಕೈ ಕೊಡುತ್ತೆ ಮತ್ತು ತನ್ನ ಭಾರತದ ಗಡಿಯಲ್ಲಿ ಏನು ಮಾಡೋದಕ್ಕೆ ಹೋಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಚೈನಾನ ಪಾಕಿಸ್ತಾನ ಐರನ್ ಬ್ರದರ್ ಅಂತ ಕರೆಯುತ್ತೆ. ಪಾಕಿಸ್ತಾನಕ್ಕೆ ಇವತ್ತು ಅತಿ ಹೆಚ್ಚು ಸಾಲ ಕೊಟ್ಟಿರುವುದು ಚೈನಾ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿನ ಅತಿ ಹೆಚ್ಚು ಆಯುಧಗಳು ಚೈನಾದಿಂದ ಖರೀದಿ ಮಾಡಲ್ಪಟ್ಟಿವೆ. ಯುದ್ಧ ವಿಮಾನಗಳು, ಟ್ಯಾಂಕುಗಳು, ಮಿಸೈಲುಗಳು, ಲಾಂಚರ್ಗಳು, ಡ್ರೋನುಗಳು, ಹೀಗೆ ಸಾಕಷ್ಟು ಆಯುಧಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಸಾಲದ ರೂಪದಲ್ಲಿ ಕೊಟ್ಟಿದೆ. ಇಷ್ಟು ದಿನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಣ್ಣ ಮಟ್ಟದ ಸಂಘರ್ಷ ಆಗ್ತಾ ಇತ್ತು, ಅದು ಅಲ್ಲಿಗೆ ನಿಲ್ತಾ ಇತ್ತು. ಆದರೆ ಈ ಬಾರಿ ಹಾಗಾಗಿಲ್ಲ. ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿತು. ಈ ಪ್ರಯತ್ನದಲ್ಲಿ ಉದುರಿ ಬಿದ್ದದ್ದು ಚೈನಾದ ಕೌಪೀನ. ಚೈನಾದ ಮಿಸೈಲ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಭಾರತದ ಏರ್ ಮಾರ್ಷಲ್ AK ಭಾರತಿ ಹೇಳಿದರು. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಕೆಡವಿದ್ದೀವಿ ಅಂದರು. ಆದರೆ ಯಾವ್ಯಾವ ವಿಮಾನ ಅನ್ನೋದನ್ನು ಗೌಪ್ಯವಾಗಿಟ್ಟರು. ಆ ಮೂಲಕ ಚೈನಾ ಹಾಗೂ ಅಮೆರಿಕಾಗಳ ಮಾನವನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡೋ ಪ್ರಯತ್ನವನ್ನು ಭಾರತ ಮಾಡಿತು. ಹಾಗೆ ಭಾರತದ ಆಕಾಶ್ ತೀರ್ ಚೈನಾದ ಏರ್ ಡಿಫೆನ್ಸ್ ಅನ್ನ ಧೂಳಿಪಟ ಮಾಡಿಕೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾ ಹೋಯಿತು. ಚೈನಾ ಇಡೀ ಜಗತ್ತನ್ನ ಹ್ಯಾಕ್ ಮಾಡ್ತೀವಿ ನಾವು ಅಂತ ಹೇಳ್ಕೊಳ್ಳುತ್ತೆ. ಆದರೆ ಈ ಬಾರಿ ಪಾಕಿಸ್ತಾನದ ಗಡಿಯಲ್ಲವರ ಏರ್ ಡಿಫೆನ್ಸ್ಗೆ ಭಾರತದ ಆಯುಧಗಳು ಬರ್ತಾ ಇರೋದೇ ಗೊತ್ತಾಗಲಿಲ್ಲ. ಅವರು ಪಾಕಿಗಳಿಗೆ ಕೊಟ್ಟ ರಡಾರುಗಳು ಕಣ್ಣು ಮುಚ್ಕೊಂಡಿದ್ವು. ಇದೆಲ್ಲ ಈಗ ಚೈನಾದ ಆಯುಧ ಮಾರಾಟದ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರುತ್ತೆ. ಅವರ PL-5 ಹಾಗೂ JF-17 ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳ ಷೇರುಗಳು ಕೆಳಮುಖವಾಗಿ ಇಳಿತಾ ಇವೆ. ಹೀಗೆ ಬಣ್ಣ ಕಳಕೊಂಡ ಚೈನಾ ಈಗ ಅರುಣಾಚಲ ಪ್ರದೇಶದಲ್ಲಿ ಮತ್ತೆ ಕಿರಿಕನ್ನ ಆರಂಭ ಮಾಡಿದೆ. ಅರುಣಾಚಲ ಪ್ರದೇಶಕ್ಕೆ ಝೋಂಗ್ನಾಗ್ ಅನ್ನೋ ಹೆಸರಿಟ್ಟಿರುವ ಚೈನಾ ಅಲ್ಲಿನ 27 ಸ್ಥಳಗಳ ಹೆಸರನ್ನ ಬದಲಿಸಿ ಹೊಸ ಚೀನಿ ಹಾಗೂ ಟಿಬೆಟನ್ ಹೆಸರುಗಳನ್ನು ಇಟ್ಟುಕೊಂಡಿದೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಭಾರತ ಇದೊಂದು ವ್ಯರ್ಥ ಪ್ರಯತ್ನ, ಹೆಸರು ಬದಲಿಸಿ ಕರೆದು ಕೂಡಲೇ ಅದರ ಮ್ಯಾಪು, ಆ ಪ್ರದೇಶದ ಮೇಲಿನ ಹಿಡಿತ ಇದು ಯಾವುದೂ ಬದಲಾಗೋದಿಲ್ಲ ಅಂತ ಚೈನಾಗೆ ತಿರುಗೇಟನ್ನು ಕೊಟ್ಟಿದೆ. ಹಾಗೆ ನೋಡಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಚೈನಾ ಹೀಗೆ ಹೆಸರು ಬದಲಾವಣೆ ಮಾಡುವ ಕೆಲಸವನ್ನು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. 2017ರಲ್ಲಿ ಅಲ್ಲಿನ 6 ಊರುಗಳ ಹೆಸರನ್ನ ಚೈನಾ ಬದಲಾಯಿಸಿತು. 2021ರಲ್ಲಿ 15, 2023ರಲ್ಲಿ 11 ಮತ್ತು 2024ರಲ್ಲಿ 30 ಸ್ಥಳಗಳಿಗೆ ಹೆಸರು ಬದಲಾಯಿಸುವ ಕೆಲಸವನ್ನು ಚೈನಾ ಮಾಡಿತು. ಹೀಗೆ ಬದಲಾದ ಹೆಸರುಗಳು ಚೈನಾದ ದಾಖಲೆಗಳಲ್ಲಿ ಮಾತ್ರ ಉಳ್ಕೊಳ್ಳುತ್ತವೆ. ಆದರೆ ಹೆಸರು ಬದಲಾವಣೆಗಳಿಂದ ಆ ಪ್ರದೇಶದ ಮೇಲಿನ ಅಧಿಕಾರ ಬದಲಾವಣೆ ಆಗೋದಿಲ್ಲ. ನಿಮ್ಮ ಮನೆ ಹೆಸರನ್ನು ನಾನು ಬದಲಿಸಿದ್ರೆ ಅದು ನಂದಾಗಿಬಿಡುತ್ತಾ ಅಂತ ಕೇಳೋ ಮೂಲಕ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಚೈನಾಗೆ ಟಾಂಗ್ ಕೊಟ್ಟಿದ್ರು. ಈಗ ಚೈನಾ ಮತ್ತೆ ಅರುಣಾಚಲ ಪ್ರದೇಶದ ಸುಮಾರು 27 ಸ್ಥಳಗಳ ಹೆಸರನ್ನ ಬದಲಿಸೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಅರುಣಾಚಲದ ವಿಷಯದಲ್ಲಿ ಚೈನಾದ ಕಿರಿಕ್ ಅನ್ನೋದು ಹೊಸತೇನಲ್ಲ ಮತ್ತು ಇದಕ್ಕೆ ಕಾರಣ ಭಾರತ ಮತ್ತು ಚೈನಾ ನಡುವಿನ ಗಡಿ ಹಂಚಿಕೆಯ ವಿವಾದ. ಇಲ್ಲಿ ಏನಾಯ್ತು ಅಂದ್ರೆ, ಚೈನಾದಲ್ಲಿ ಕ್ವಿಂಗ್ ಸಾಮ್ರಾಜ್ಯ ಪತನಗೊಂಡು ಅಲ್ಲಿ ರಿಪಬ್ಲಿಕ್ ಆಫ್ ಚೈನಾ ರಚನೆಯ ನಂತರ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರ ಮತ್ತು ರಿಪಬ್ಲಿಕ್ ಆಫ್ ಚೈನಾದ ನಡುವೆ ಒಂದು ಒಪ್ಪಂದ ಆಗತ್ತೆ. ಅದನ್ನ ಶಿಮ್ಲಾ ಟ್ರೀಟಿ ಅಂತ ಕರೀತಾರೆ. 1914ರಲ್ಲಿ ನಡೆದ ಈ ಶಿಮ್ಲಾ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಭಾರತ ಮತ್ತು ಚೈನಾದ ನಡುವೆ ಒಂದು ಗಡಿಯನ್ನ ಗುರುತಿಸುವ ಕೆಲಸ ನಡೆಯಿತು. ಈ ಮಾತುಕತೆಯಲ್ಲಿ
ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹೆನ್ರಿ ಮ್ಯಾಕ್ಮಹೋನ್ನ ಹೆಸರಲ್ಲಿ ಒಂದು ಗಡಿ ರೇಖೆಯನ್ನು ಅಲ್ಲಿ ಗುರುತಿಸಲಾಯಿತು. ಅದು ಭೂತಾನ್ನಿಂದ ಆರಂಭಗೊಂಡು ಮ್ಯಾನ್ಮಾರ್ ಚೈನಾ ಗಡಿಯಲ್ಲಿನ ಇಸುರಾಜಿ ಪಾಸ್ ವರೆಗಿನ ಗಡಿ ರೇಖೆಯನ್ನ ಮ್ಯಾಕ್ಮಹೋನ್ ಲೈನ್ ಅಂತ ಕರೆಯಲಾಗತ್ತೆ. ಆದರೆ ಮುಂದೆ ಚೈನಾದಲ್ಲಿ ರಿಪಬ್ಲಿಕ್ ಆಫ್ ಚೈನಾದ ಆಡಳಿತ ಮುಕ್ತಾಯ ಆಯಿತು. ಅಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದರೆ ಕಮ್ಯುನಿಸ್ಟ್ ಚೈನಾದ ಸರ್ಕಾರ ಬಂತು. ಅಷ್ಟೊತ್ತಿಗೆ ಭಾರತಕ್ಕೂ ಸ್ವಾತಂತ್ರ್ಯ ಬಂದಿತ್ತು. ಈ ಪೀಪಲ್ಸ್ ರಿಪಬ್ಲಿಕ್ ನಾವು ಬ್ರಿಟಿಷರು ಎಳೆದ ಈ ಗೆರೆಯನ್ನು ಒಪ್ಪೋದಿಲ್ಲ ಅಂತ ತಕರಾರು ತೆಕ್ಕೊಂಡು ಕೂತ್ಕೊಳ್ತು. ಅದು ಇವತ್ತಿಗೂ ಬಗೆಹರಿಯದ ವಿವಾದವಾಗಿದೆ. ಚೈನಾದ ಗಡಿಯುದ್ದಕ್ಕೂ ಸಮಸ್ಯೆ ಹಾಗೆ ಉಳ್ಕೊಂಡಿದೆ. ಆಗಾಗ ಚೈನಾ ಅರುಣಾಚಲದ ವಿಷಯದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅವರು ಅರುಣಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟರು ಅನ್ನೋ ಕಾರಣಕ್ಕೆ ಚೈನಾ ಅಲ್ಲಿ ಕಿರಿಕ್ ಮಾಡ್ತು. ಇನ್ನು 2017ರಿಂದ ಈ ಹೆಸರು ಬದಲಾವಣೆಯ ಆಟವನ್ನ ಚೈನಾ ಕಟ್ತಾ ಬರ್ತಾ ಇದೆ. ಇನ್ನು ಈಗ ಯಾಕೆ ಈ ಹೆಸರು ಬದಲಾವಣೆ ಗೆಳೆಯರೆ, ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಚೈನಾ ಪಾಕಿಸ್ತಾನ ಹಾಗೂ ಭಾರತದ ಸಂಬಂಧಗಳು ನಮಗೆ ಅರ್ಥ ಆಗಬೇಕು. ಚೈನಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಶುರುವಾಗಿದ್ದು 1950ರ ದಶಕದಲ್ಲಿ. ಆನಂತರ 1962ರಲ್ಲಿ ಚೈನಾ ಭಾರತದ ಮೇಲೊಂದು ಅಚಾನಕ್ ದಾಳಿ ಮಾಡಿ ಭಾರತದ ಒಂದಷ್ಟು ಭೂಭಾಗವನ್ನು ವಶಪಡಿಸ್ಕೊಳ್ತಲ್ಲ. ಆ ಸಂದರ್ಭದಲ್ಲಿ ಈ ಅರುಣಾಚಲ ಪ್ರದೇಶದ ಒಂದಷ್ಟು ಭೂಮಿಯನ್ನು ಕೂಡ ಚೈನಾ ವಶಪಡಿಸಿಕೊಳ್ತು. ಆನಂತರ ಅಲ್ಲಿಂದ ಅವರು ಹಿಂದಕ್ಕೆ ಹೋದ್ರು. ಆದರೆ ಆಕ್ಸಾಯ್ ಚಿನ್ ಸೇರಿದಂತೆ ಒಂದಷ್ಟು ಭೂಪ್ರದೇಶ ಚೈನಾದ ಹಿಡಿತದಲ್ಲೇ ಉಳ್ಕೊಳ್ತು. ಇಲ್ಲಿ ಚೈನಾ ಭಾರತವನ್ನು ಸೋಲಿಸಿದ್ದು ಪಾಕಿಸ್ತಾನದ ರೋಮಾಂಚನಕ್ಕೆ ಕಾರಣ ಆಯಿತು. ಹೀಗಾಗಿ ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಅಯೂಬ್ ಖಾನ್ 1963ರಲ್ಲಿ ಚೈನಾ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಅದರ ಪ್ರಕಾರ ಪಾಕಿಸ್ತಾನ 1947ರಲ್ಲಿ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಒಂದಷ್ಟು ಭಾರತದ ಭೂಭಾಗವನ್ನು ತನ್ನ ವಶಕ್ಕೆ ಪಡ್ಕೊಂಡಿತ್ತಲ್ಲ, ಅದರಲ್ಲಿ ಶಕ್ಸ್ಗಮ್ ವ್ಯಾಲಿಯನ್ನ ಚೈನಾಗೆ ಪಾಕಿಸ್ತಾನ ಈ ಕಪ್ಪ ಕಾಣಿಕೆಗಳನ್ನು ಕೊಡ್ತಾರಲ್ಲ, ಆ ಥರ ತಗೊಂಡು ಹೋಗಿ ಕೊಡ್ತು. ಆ ಮೂಲಕ ಚೈನಾ ಹಾಗೂ ಪಾಕಿಸ್ತಾನಗಳು ಇನ್ನಷ್ಟು ಹತ್ತಿರ ಆದವು. ಭಾರತದ ವಿರುದ್ಧ ಚೈನಾಗೆ ಒಂದು ಅಸ್ತ್ರ ಸಿಕ್ಕಾಗಾಯಿತು. ಇನ್ನು ಈ ಅಯೂಬ್ ಖಾನ್ 1965ರಲ್ಲಿ ಚೈನಾ ನಂಬಿಕೊಂಡು ಅವರು ಸಹಾಯ ಮಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಭಾರತದ ಮೇಲೊಂದು ಯುದ್ಧಕ್ಕೆ ಸಿದ್ಧ ಆದ. ಆ ಸಂದರ್ಭದಲ್ಲಿ ಚೈನಾ ಭಾರತದ ಸಿಕ್ಕಿಂ ಗಡಿಯಲ್ಲಿ ತಕರಾರು ಶುರು ಮಾಡಿತು. ಭಾರತ ಎರಡೂ ಕಡೆಗಳಲ್ಲಿ ಅಂದ್ರೆ ಪಾಕಿಸ್ತಾನ ಮತ್ತು ಚೈನಾ ಎರಡೂ ಗಡಿಗಳನ್ನ ಎಂಗೇಜ್ ಮಾಡಬೇಕಾದ ಸನ್ನಿವೇಶ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತು. ಆದ್ರೆ ಭಾರತ ಮತ್ತು ಚೈನಾ ಗಡಿಯಲ್ಲಿ ಅವತ್ತು ಏನೂ ಆಗಲಿಲ್ಲ. ಚೈನಾ ಭಾರತದ ಜೊತೆ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನವನ್ನು ಬಿಟ್ಟು ಅವರು ಒದೆ ತಿಂತಾ ಇರೋದನ್ನ ನೋಡಿ ಎಂಜಾಯ್ ಮಾಡ್ತಾ ಹೋಯ್ತೆ ಹೊರತು ಪಾಕಿಗಳ ನೆರವಿಗೆ ಬರಲಿಲ್ಲ. ಇನ್ನು 1971ರಲ್ಲಿ ಕೂಡ ಪಾಕಿಸ್ತಾನಕ್ಕೆ ಚೈನಾ ಸಹಾಯ ಮಾಡುತ್ತೆ ಅಂತ ಭಾವಿಸಲಾಗಿತ್ತು. ಚೈನಾ ಕೂಡ ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಮಧ್ಯಪ್ರವೇಶ ಮಾಡಿದ್ರೆ ನಾವು ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಅನ್ನೋ ತರದ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡ್ತು. ಅವತ್ತು ಅಮೆರಿಕ ಕೂಡ ಚೈನಾ ಭಾರತದ ಗಡಿಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಲಿ ಅಂತ ಬಯಸ್ತಾ ಇತ್ತು. ಆ ಬಗ್ಗೆ ಚೈನಾ ಜೊತೆ ಮಾತುಕತೆಯನ್ನು ಅಮೆರಿಕ ಮಾಡ್ತು. ಆದ್ರೆ ಅಲ್ಲಿ ಯಾವಾಗ ಸೋವಿಯತ್ ರಷ್ಯಾ ಭಾರತದ ಪರ ಇದೆ ಅನ್ನೋದು ಖಚಿತವಾಯ್ತು, ಚೈನಾ ಬಾಲ ಮುದುರ್ಕೊಂಡು ಸುಮ್ಮನಾಯ್ತು. ಅಕಸ್ಮಾತ್ ರಷ್ಯಾ ಬಾರದೇ ಇದ್ದಿದ್ರೂ ಕೂಡ ಚೈನಾ ಏನು ಭಾರತದ ಜೊತೆ ಅವತ್ತು ಯುದ್ಧಕ್ಕೆ ನಿಲ್ತಾ ಇರಲಿಲ್ಲ. ಇನ್ನು 71ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರ ಚೈನಾ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಬೆಂಬಲವನ್ನು ಕೊಡೋದಕ್ಕೆ ಹೋಯ್ತೆ ಹೊರತು ಗಡಿಯಲ್ಲಿ ಯಾವ ಸಮಸ್ಯೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಎರಡು ಕಾರಣಗಳಿದ್ವು. ಒಂದು, 67ರಲ್ಲಿ ಭಾರತ ಚೈನಾಗೆ ಸರಿಯಾದ ಪಾಠ ಕಲಿಸಿತ್ತು ಅನ್ನೋದು, ಮತ್ತು ತನ್ನ ಗಡಿ ನಿಯೋಜನೆಗಳನ್ನ ಹೆಚ್ಚು ಮಾಡಿತ್ತು ಅನ್ನೋದು. ಹಾಗೆ ಭಾರತದ ಬೆಂಬಲಕ್ಕೆ ಸೋವಿಯತ್ ಇತ್ತು. ಹೀಗಾಗಿ ಚೈನಾ ಅಲ್ಲಿ ಹೆಚ್ಚು ಕಿರಿಕ್ ಮಾಡಲಿಲ್ಲ. ಮುಂದೆ 1999ರಲ್ಲಿ ಕಾರ್ಗಿಲ್ ಸಂಘರ್ಷ ಆಯಿತು ನೋಡಿ. ಆಗ ಕೂಡ ಚೈನಾ ಹಿಂಬಾಗಿಲಿನ ಬೆಂಬಲವನ್ನು ಪಾಕಿಸ್ತಾನಕ್ಕೆ ಕೊಡ್ತು. ಆದರೆ ನೇರವಾಗಿ ಪಾಕಿಗಳ ಸಹಾಯಕ್ಕೆ ನಿಲ್ಲಿಲ್ಲ. ಅವತ್ತಿನ ಚೈನಾದ ಅಧ್ಯಕ್ಷ ಜಿಯಾಂಗ್ ಝೆಮನ್ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರಲಿಲ್ಲ. ಇದು ಪಾಕಿಗಳಿಗೆ ನಿರಾಸೆಯನ್ನುಂಟು ಮಾಡಿತು. ಆದರೆ ಶಿ ಜಿನ್ಪಿಂಗ್ ಚೈನಾ ಅಧ್ಯಕ್ಷರಾದ ನಂತರ ಪಾಕಿಸ್ತಾನ ಹಾಗೂ ಚೈನಾಗಳು ಹೆಚ್ಚು ಹತ್ತಿರ ಆದವು. ಅದಕ್ಕೆ ಕಾರಣ ಭಾರತದ ಮೇಲಿನ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋದು ಒಂದಾದ್ರೆ, ಎಕನಾಮಿಕ್ ಕಾರಿಡಾರ್ ಮೂಲಕ ಚೈನಾ ಪಾಕಿಸ್ತಾನವನ್ನು ಬಳಸಿಕೊಂಡು ಜಗತ್ತನ್ನ ತಲುಪುವ ದೂರವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಶಿ ಜಿನ್ಪಿಂಗ್ ಯೋಚನೆ ಮಾಡಿದ್ರು. ಗೆಳೆಯರೆ, ಪಾಕಿಸ್ತಾನದ ಭೌಗೋಳಿಕ ಮಹತ್ವ ಇದೆಯಲ್ಲ, ಅದೇ ಇವತ್ತವರಿಗೆ ಅಮೆರಿಕ, ಯುರೋಪಿಯನ್ ಯೂನಿಯನ್ ಹಾಗೂ ಚೈನಾಗಳ ಬೆಂಬಲ ಸಿಗೋ ಹಾಗೆ ಮಾಡ್ತಾ ಇರೋದು. ಇದು ಏಷ್ಯಾದಿಂದ ಹಳೆ ಸೋವಿಯತ್ ಹಾಗೂ ಯುರೋಪಿಯನ್ ಯೂನಿಯನ್ ಅಂದ್ರೆ ಪಶ್ಚಿಮ ಮತ್ತು ಪೂರ್ವಗಳನ್ನ ಸಂಧಿಸೋದಕ್ಕೆ ತುಂಬಾ ಆಯಕಟ್ಟಿನ ಜಾಗದಲ್ಲಿದೆ. ಅಮೆರಿಕಾಗೆ ಈ ಭಾಗದಲ್ಲಿ ರಷ್ಯಾದ ವಿರುದ್ಧ ಅರಬ್ ಜಗತ್ತು ಮತ್ತು ಇರಾನ್ನ ಮೇಲೆ ಹಿಡಿತವನ್ನ ಇಟ್ಕೊಳ್ಳೋದಕ್ಕೆ ಒಂದು ಆಯಕಟ್ಟಿನ ಜಾಗ ಬೇಕು. ಚೈನಾಗೆ ಕೂಡ ತನ್ನ ವ್ಯಾಪಾರಿ ಮಾರ್ಗವನ್ನು ಹತ್ತಿರಗೊಳಿಸೋದಕ್ಕೆ ಹಾಗೂ ಅಮೆರಿಕದ ವಿರುದ್ಧ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ, ಏಷ್ಯಾದ ಮೇಲೆ ತನ್ನ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಒಂದು ನೆಲೆ ಮತ್ತು ನೆಲ ಬೇಕು. ಇಲ್ಲಿ ಭಾರತ ಅಥವಾ ಯಾವುದೇ ಬಲಿಷ್ಠ ದೇಶ ಇದ್ರೂ ಕೂಡ
ಚೈನಾ ಹಾಗೂ ಅಮೆರಿಕಾಗಳ ಆಸೆ ಈಡೇರುವುದಿಲ್ಲ. ಸೊ ಇಲ್ಲಿ ಅವರಿಗೆ ಪಾಕಿಸ್ತಾನದಂಥ ಭಿಕಾರಿಗಳೇ ಬೇಕು. ಅವರ ಮೂಲಕ ಇವರು ಲಾಭ ಮಾಡ್ಕೋಬೇಕು. ನೀವು ಗಮನಿಸಿ ನೋಡಿ, ಚೈನಾ ಪಾಕಿಸ್ತಾನಕ್ಕೆ ಸಾಲ ಕೊಡುತ್ತೆ. ಅಲ್ಲಿನ ರಾಜಕಾರಣಿಗಳು ಸೇನೆಯನ್ನ ಬ್ರೈಬ್ ಮಾಡುತ್ತೆ ಹೊರತು ಬೇರೆ ಯಾವ ಸಹಾಯವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಚೈನಾ ಅಲ್ಲಿ ಸಂಬಂಧಗಳನ್ನು ಇಟ್ಕೊಂಡಿರುವುದು ಸೇನೆಯ ಜೊತೆಗೆ, ಚುನಾಯಿತ ಸರ್ಕಾರದ ಜೊತೆಗಲ್ಲ. ಇನ್ನು ಈ ಅಮೆರಿಕ ಕೂಡ ಅಷ್ಟೇ, ಅವರು ಸ್ವಲ್ಪ ಚೈನಾಗಿಂತ ಹೆಚ್ಚೇ ಬುದ್ಧಿವಂತರು. ಹೀಗಾಗಿ ಅಲ್ಲಿನ CIA ಪಾಕಿಸ್ತಾನದ ಸೇನೆಯನ್ನ ಸಾಕತ್ತೆ. ಅಮೆರಿಕಾದ ರಾಜಕೀಯ ಆಡಳಿತ ಮತ್ತು ಡೀಪ್ ಸ್ಟೇಟ್ ಪಾಕಿಸ್ತಾನದ ರಾಜಕೀಯ ಆಡಳಿತವನ್ನು ಕಂಟ್ರೋಲ್ ಮಾಡುತ್ತೆ. ಒಟ್ಟಾರೆ ಅಲ್ಲಿ ಪಾಕಿಸ್ತಾನದ ಅತಂತ್ರ ಸ್ಥಿತಿಯಿಂದ ಚೈನಾ ಮತ್ತು ಅಮೆರಿಕಾಗಳು ಲಾಭ ಮಾಡ್ಕೊಳ್ತಾ ಹೋಗ್ತಾ ಇವೆ. ಭಾರತವನ್ನು ಕಂಟ್ರೋಲ್ ಮಾಡೋದಕ್ಕೆ, ಭಾರತಕ್ಕೊಂದು ಅಂಕುಶದಂತೆ ಬಳಕೆ ಮಾಡೋದಕ್ಕೆ ಅಲ್ಲಿ ಪಾಕಿಸ್ತಾನ ಅನ್ನೋ ರೋಗ್ ದೇಶ ಬಂದು ಇವರಿಬ್ಬರಿಗೂ ಬೇಕು. ಪಾಕಿಸ್ತಾನ ಉದ್ಧಾರವಾದರೆ ಇವರ ಬಯಕೆ ಈಡೇರುವುದಿಲ್ಲ. ಸೊ ಅದು ಹಾಗೇ ಇರಬೇಕು. ಸಾಲದಲ್ಲಿ ಸಾಯಬೇಕು, ಡಾಲರ್ಗಾಗಿ ಪರಿತಪಿಸಬೇಕು. ಅಲ್ಲಿ ಭಯೋತ್ಪಾದಕರು ಇರಬೇಕು, ಅವರು ಭಾರತಕ್ಕೆ ತೊಂದರೆ ಕೊಡ್ತಾ ಇರಬೇಕು. ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಭಾರತ ಅದಕ್ಕೆ ಒದೆ ಕೊಡಬೇಕು. ಹಾಗೆ ನಷ್ಟಕ್ಕೀಡಾದ ಪಾಕಿಸ್ತಾನಕ್ಕೆ ಇವರು ಸಾಲ ಕೊಡಬೇಕು. ಪಾಕಿಸ್ತಾನ ಸದಾಕಾಲ ಅಮೆರಿಕ ಹಾಗೂ ಚೈನಾಗಳನ್ನ ಮೇರೆ ಆಕಾ ಅಂತ ಕರೀತಾ ಭಿಕಾರಿಯಾಗಿ ಇದ್ದು ಬಿಡಬೇಕು. ಅದನ್ನು ಅವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇನ್ನು ಈ ಬಾರಿ ಕೂಡ ಪಾಕಿಸ್ತಾನಕ್ಕೆ ಚೈನಾ ಆಯುಧಗಳನ್ನು ಕೊಡ್ತು, ಆದರೆ ಅವ್ಯಾವು ಕೆಲಸ ಮಾಡಲಿಲ್ಲ. ಇನ್ನು ಈ ಬಾರಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟು ಹೊಡ್ತಾ ಇದೆಯಲ್ಲ, ಅದು ಅವರಿನ್ನು ಸಾಕಷ್ಟು ವರ್ಷಗಳ ಕಾಲ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ಹೊಡೆತ. ಇನ್ನವರ ನ್ಯೂಕ್ಲಿಯರ್ ಲೀಕೇಜ್ ಅನ್ನೋದು ನಿಜಾನೇ ಆಗಿದ್ರೆ ಇನ್ಯಾವತ್ತೂ ಪಾಕಿಸ್ತಾನ ಯಾರಿಗೂ ಅಣ್ವಸ್ತ್ರದ ಭಯವನ್ನು ತೋರಿಸೋದಕ್ಕೆ, ಅದರಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಈ ಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟ ಚೈನಾಗೂ ಮಾನಭಂಗ ಆಗಿದೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವರು ಈಶಾನ್ಯ ಗಡಿಯಲ್ಲಿ ಅರುಣಾಚಲದಲ್ಲಿ ಸಮಸ್ಯೆಯನ್ನುಂಟು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಭಾಗವಾಗಿ ಅರುಣಾಚಲದಲ್ಲಿ 27 ಸ್ಥಳಗಳ ಹೆಸರನ್ನು ಬದಲಾಯಿಸುವ ಕೆಲಸವನ್ನು ಚೈನಾ ಮಾಡಿದೆ. ಅದರಿಂದ ಅವರು ಒತ್ತಡವನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬಹುದೇ ಹೊರತು ಮತ್ತಿನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಈಶಾನ್ಯದಲ್ಲಿ ಅಂದರೆ ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ಗಳ ಗಡಿಯಲ್ಲಿ ಭಯೋತ್ಪಾದಕರನ್ನು ಆಕ್ಟಿವ್ ಮಾಡೋ ಕೆಲಸವನ್ನು ಚೈನಾ ಮಾಡುತ್ತೆ. ಅದಕ್ಕೂ ಭಾರತದ ಬಳಿ ಉತ್ತರ ಇದೆ. ಈಗಾಗಲೇ ಅಸ್ಸಾಂ ರೈಫಲ್ಸ್ ಮಣಿಪುರ ಮ್ಯಾನ್ಮಾರ್ ಗಡಿಯಲ್ಲಿ ಆಕ್ಟಿವ್ ಆಗಿದೆ. ಮಣಿಪುರದ ಚಂದೇಲ್ ಜಿಲ್ಲೆಯಲ್ಲಿ 10 ಉಗ್ರರನ್ನು ಹೊಡೆದು ಕೆಡವಲಾಗಿದೆ. ಈ ಮೂಲಕ ಪಾಕಿಸ್ತಾನದ ಗಡಿಯಲ್ಲಿ ನಾವು ಎಂಗೇಜ್ ಆಗಿದ್ರೂ ಕೂಡ ಎಲ್ಲ ಗಡಿಗಳನ್ನು ಸುಭದ್ರವಾಗಿಟ್ಟಿದ್ದೀವಿ. 2 ಫ್ರಂಟ್ಗೆ 3 ಫ್ರಂಟ್ಗೆ ಎಷ್ಟು ಫ್ರಂಟ್ಗಳಿಗೂ ಬೇಕಾದರೂ ನಾವು ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನು ಭಾರತ ಇಲ್ಲಿ ಕೊಡ್ತಾ ಇದೆ. ಇನ್ನು ಬಾಂಗ್ಲಾದ ಗಡಿಯಲ್ಲೂ ಸಮಸ್ಯೆಗಳಾಗತ್ವೆ, ಅಲ್ಲಿ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗತ್ವೆ. ಅವುಗಳನ್ನು ಮಟ್ಟ ಹಾಕೋದಕ್ಕೆ ಕೂಡ ಭಾರತ ಸಿದ್ಧ ಇರಬೇಕಾಗತ್ತೆ. ಇದು ಗೆಳೆಯರೆ ಅರುಣಾಚಲದಲ್ಲಿ ಚೈನಾದ ನಾಮಕರಣದ ನಾಟಕ ಹಾಗೂ ಪಾಕಿಸ್ತಾನದ ಜೊತೆಗಿನ ಭಾರತದ ಸಂಘರ್ಷದ ಸಮಯದಲ್ಲಿ ಚೈನಾದ ವರ್ತನೆಗಳಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.